ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಮಗಳ ಹುಟ್ಟಿದ ನಾವು ಚಂದ್ರಗುತ್ತಿ ಹೋಗ್ತಾಯಿದ್ದೀವಿ. ಇಲ್ಲಿ ಬಂದು ನಮ್ಮ ಮನೆಯವರು ಹಣ್ಣು ಕಾಯಿ ಎಲ್ಲ ತೊಗೊಳ್ತಿದ್ದಾರೆ. ಇವಾಗ ನನ್ನ ಮಗಳಿಗೆ 1 ವರ್ಷ ಆಗೋಯಿತು. ನನಗೆ ನಿನ್ನೆ ಮೊನ್ನೆನೇ ಹುಟ್ಟಿದ್ದಾಳೆ ಅನ್ನೋ ಥರ ಇದೆ. ಇಷ್ಟು ಬೇಗ 1 ವರ್ಷ ಆಯಿತು ಅಂತಲೇ ಅನ್ನಿಸ್ತಾನೇ ಇಲ್ಲ ನನ್ನ ಮಗಳಿಗೆ. ನಾವಿವಾಗ ದೇವಸ್ಥಾನದ ಎಂಟ್ರೆನ್ಸ್ ಹೋಗ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಫುಲ್ ಮೆಟ್ಲು ಹತ್ಕೊಂಡು ಹೋಗಬೇಕು. ನಾವು ಬಂದಿರೋ ದೇವಸ್ಥಾನ ಯಾವೂರು ಅಂತಂದರೆ ಚಂದ್ರಗುತ್ತಿ. ಇಲ್ಲಿ ಗುತ್ತಿಯಮ್ಮ ತಾಯಿ ಇದ್ದಾರೆ, ಅಂದರೆ ರೇಣುಕಾ ಎಲ್ಲವ ಇದು ಸೀರಿಯಲ್ ಇದೆಯಲ್ಲ, ಸೌದತ್ತಿಲಿ ರೇಣುಕಾ ಇದ್ದಾರೆ, ತಾಯಿ ಇದ್ದಾಳೆ. ಇಲ್ಲಿ ಗುತ್ತಿಯವ್ವ ತಾಯಿ ಇದ್ದಾಳೆ. ನೋಡಿ ಮಂಗ, ನಾವೇನೋ ತಿಂಡಿ ತೊಗೊಂಬಂದಿದ್ದೀವಿ ಅಂಥೇಳಿ ಮಂಕಿನೂ ನಮ್ಮ ಹಿಂದೆ ಬರ್ತಾಯಿದೆ. ಮಗುನ ಹೆಂಗೆ ಎತ್ಕೊಂಡಿದೆ ನೋಡಿ, ಅದ್ರ ಮಗು ಅದನ್ನು ಬಿಡ್ತಾಯಿಲ್ಲ, ಅಷ್ಟು ಗಟ್ಟಿ ಹಿಡ್ಕೊಂಡಿದೆ. ಪಾಪ ಎಷ್ಟು ಮಳೆಯಲ್ಲೆಲ್ಲ ಹೆಂಗೆ ಇರ್ತಾವೋ ಏನೋ ಗೊತ್ತಿಲ್ಲ. ಪಾಪ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ತಾಯಿ ಮಗು. ನಾನು ನನ್ನ ಮಗಳನ್ನ ಹೆಚ್ಕೊಂಡಿದ್ದೆ, ಹಾಗೆ ಅದು ಅದ್ರ ಮಗುನ ಎತ್ಕೊಂಡಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾವೆಲ್ಲ ಇಷ್ಟು ಸ್ಟೆಪ್ ಹತ್ತಿ ಹೋಗಬೇಕು, ತುಂಬಾ ಸ್ಟೆಪ್ ಇದೆ. ನೀವು ಬನ್ನಿ ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ. ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಬೇಗ ಹೋಗಿಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕಾಗಿ ಒಳಗಡೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಎಲ್ಲ ಜನ ತುಂಬಾ ಬಂದಿದ್ದರು. ತುಲಾಭಾರಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ಕಟ್ಟಿದ್ದಾರೆ ತೂಕ ಮಾಡಲಿಕ್ಕೆ. ಇಲ್ಲಿ ನಮ್ಮ ಮಗಳಿಗೆ ಆ್ಯಪಲ್ ಕೊಟ್ಟಿದ್ವಿ, ಆ್ಯಪಲ್ ತಿಂತಾ ಇದ್ಲು. ಇವಾಗ ನಾವು ಮನೆಗೆ ಹೋಗ್ತಾಯಿದ್ವಿ. ಆಪಲ್ ಗಟ್ಟಿ ಇಟ್ಕ ಮಗನೆ, ಉಲ್ಟೋಗುತ್ತೆ. ದುಡು ಕೊಟ್ರಲ್ಲ, ಇಸ್ಕೊಂಡ್ರಲ್ಲ. ಪೂಜೆ ಆಯಿತು. ಮಾದೇವ್ರೆ ಇಳಿಯೋಕ್ಕೂ ಹೋಗ್ತಿಲ್ಲ ನೋಡಿ ಗೈಸ್. ಮೊದಲು ಈ ಮೆಟ್ಲಲ್ಲಿ ಬರ್ತಿದ್ರು ಫಸ್ಟು, ಆಮೇಲೆ ಆ ಮೆಟ್ಲು ಆ ಕಡೆ ಮಾಡಿದ್ದಾರೆ. ಇದು ಇಳಿಯೋಕ್ಕೀಗ. ಮೊದಲೆಲ್ಲ ಇಲ್ಲೇ ಹತ್ತಿ ಬರ್ತಿದ್ರಂತೆ. ತುಂಬ ಎತ್ತರಕ್ಕಿದೆ, ಇದು ಹತ್ತಕ್ಕಾಗಲ್ಲ. ಬುಜ್ಜಿ ಆ್ಯಪಲ್ ತಿನ್ನೋದು ನೋಡಿ. ನಿಧಾನ ಮುಂದೆ ನೋಡ್ಕೊ ಹೋಗ್ರಿ. ಅಲ್ಲ, ಇದು ಪರಶುರಾಮ. ಕೇಳ್ರಿ, ಅವ್ರಿಗೆ ಗೊತ್ತಿರುತ್ತೆ. ಭೂತಪ್ಪ ಅಂದರೆ ಇಲ್ಲೇ ಅನ್ಬೇಕು ರೀ, ಎದುರುಗಡೆ ಇದೆಯಲ್ಲ ಅದಿರ್ಬೋದು. ನನಗೂ ಗೊತ್ತಿಲ್ಲ ಅಷ್ಟೊಂದು ಸರಿಯಾಗಿ ಮಾಹಿತಿ. ಹಾಯ್ ಫ್ರೆಂಡ್, ಏನು ಮಾಡ್ತಾಯಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ, ಅಪ್ಪ ದೇವ್ರೆ, ವಿಚಿತ್ರ ಇದೆ ಇದು ಮಂಗ. ಅಯ್ಯಪ್ಪ, ತುಂಬ ಡೇಂಜರಸ್ ಇದಾವಪ್ಪ ಮಂಕಿ. ಇಲ್ಲಿ ಆ್ಯಪಲ್ ಕಡ್ಸ್ಕೊಳಕ್ಕೆ ಬಂದಿತ್ತ ಪಾಪುದ, ಅದಕ್ಕೆ ಸಿಟ್ಟು ಬಂದು ಕೊಟ್ಟಿಲ್ಲ ಅಂತೇಳಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ.
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ದರ್ಶನ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ಮನೆಗೆ. ಯಾವ ಥರ ಆಗಿದೆ ಮಳೆ ಮೋಡ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಅದಕ್ಕೆ ನನಗೆ ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವು ಇವತ್ತೇ ಬೀಗ್ರೂಟ ಇರೋದ್ರಿಂದ ಬೇಗನೆ ಬರಲೇಬೇಕಾಯಿತು. ನಾವು ಇವತ್ತು ಹುಡುಗನ ಮನೆಗೆ ಬೀಗ್ರೂಟಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಒಂದು ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮೊನ್ನೆ ಮದುವೆಗೆ ಬಸ್ ಮಾಡ್ಕೊಂಡು ಹೋಗಿದ್ವಿ ಮತ್ತು ಕಾರಲ್ಲಿ ಹೋಗಿದ್ವಿ. ಹಾಗೆಯೇ ಬೀಗ್ರೂಟದಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲೂ ಕೂಡ ಮಳೆ ಇತ್ತು. ನನ್ನ ಮಗಳದ್ದು ಬರ್ತಡೇ ಮಾಡಿದ್ವಿ ಸಣ್ಣಕ್ಕೆ, ಮತ್ತು ಜೋರಾಗಿ ಕೂಡ ಮಾಡಿದ್ವಿ ನಮ್ಮ ಬೀಗ್ರೂಟದಲ್ಲಿ. ಇವಾಗ ಅವಳು ಹುಟ್ಟಿದ ದಿನ ಸಿಂಪಲ್ಲಾಗಿ ಮಾಡಿದ್ವಿ. ಈ ಡ್ರೆಸ್ ಬಂದು ನಮ್ಮ ಅಮ್ಮನ ತಮ್ಮ ಕೊಟ್ಟಿದ್ದು, ಅಂದರೆ ನಮ್ಮಮ್ಮನ ತಂಗಿ ಮಗ ಕೊಟ್ಟಿದ್ದು. ನಮ್ಮ ಮಾವ ಪಾಪ ತುಂಬ ಆಸೆಯಿಂದ ತಗೊಂಬಂದಿದ್ದ ಡ್ರೆಸ್ಸು. ಇಲ್ಲಿ ಕಾಣಿಸ್ತಿದ್ದಾರಲ್ಲ, ಇವರೇ ನಮ್ಮ ಮಾವ ಕೊಟ್ಟಿದ್ದ ಡ್ರೆಸ್ನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಡ್ರೆಸ್ ಹಾಕಿದರೆ ತೆಗಿಯೋಕ್ಕೆ ಮನಸ್ಸಿಲ್ಲ. ಅವಳು ಬೇರೆ ಅಳ್ತಾನೆ ಇರ್ತಿದ್ಲು. ಫಸ್ಟ್ ದಿನ ಹಾಕಿದ್ವಿ, ಹಂಗೆ ನೋಡೋಣ ಬರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಸ್ಯಾರಿ ಡ್ರೆಸ್ ಅದು. ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರ್ತಡೇ ಕೂಡ ತುಂಬ ಚೆನ್ನಾಗಾಯಿತು ನೋಡಿ, ಸಖತ್ತಾಗಾಯಿತು ಬರ್ತಡೇನು. ಸಿಂಪಲ್ಲಾಗಿ ಅವತ್ತಿನ ದಿನ ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿದರು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಅವಳ ಬರ್ತಡೇಗೆ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.